ನಿಯಮಾವಳಿಗಳು ಉಲ್ಲಂಘನೆ ಆಗಿದ್ದಾವೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಕಾಲಂ 79A ಮತ್ತು ಬಿ ಉಲ್ಲಂಘನೆ ಆಗಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಕಾಲಂ 66 ಉಲ್ಲಂಘನೆ ಆಗಿದೆ. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ, ಇಲ್ಲಿ ಜಾಗ ಒತ್ತುವರಿ ಆಗಿರುವಂಥದ್ದು ಸರ್ಕಾರಿ ಜಾಗ ಅಲ್ಲದೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಮೀನು ಕೂಡ ಇವರು ಕಬಳಿಸಿದ್ದಾರೆ. SC ST PTCL ಕಾಯ್ದೆಯನ್ನು ಅನ್ವಯಿಸುತ್ತೆ ಎನ್ನುವಂಥದ್ದು ಒಟ್ಟು 6 ಪ್ರಮುಖವಾದಂಥ ವಿಚಾರಗಳನ್ನು ಮಂಡನೆ ಮಾಡಿ ಇನ್ನೊಂದು ಇವರು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಆಮೇಲೆ ಇದಲ್ಲದೆ ಮೂಲತಃ ಸರ್ಕಾರಿ ಗೋಮಾಳ ಜಮೀನುಗಳಾಗಿದ್ದು ಸರ್ಕಾರದ ರಿಯಾಯಿತಿ ರೂಲ್ಸ್ ಅಡಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಫಲಾನುಭವಿಗಳಿಗೆ ಮಂಜೂರಾಗಿರುವುದು ಕಂಡುಬಂದಿದ್ದು, ಈ ಜಮೀನನ್ನು PTCL ಕಾಯ್ದೆ ಉಲ್ಲಂಘಿಸಿ 1986ರಲ್ಲಿ ಕ್ರಯ ದಾನಕ್ಕೆ ಪಡೆದಿರುವುದು ದೃಢಪಟ್ಟಿರುವುದರಿಂದ ಸರ್ವೆ ನಂಬರ್ 60ರಲ್ಲಿ 4 ಎಕರೆ 37 ಗುಂಟೆ ಜಮೀನಿಗೆ ಕಾನೂನುಬದ್ಧ ವಾರಸುದಾರರ ಮಾಹಿತಿ ಲಭ್ಯವಿರುವುದರಿಂದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಹಾಗೂ ಸರ್ವೆ ನಂಬರ್ 62ರಲ್ಲಿ 22 ಗುಂಟೆ 2 ಎಕರೆ 11 ಗುಂಟೆ ಜಮೀನಿನ ಮೂಲ ಮಂಜೂರುದಾರ ವಂಶಸ್ಥರಿಗೆ ಪುನರ್ ಸ್ಥಾಪಿಸಲು ಆದೇಶಿಸಿರುತ್ತಾರೆ. ಇವರೇ ಆದೇಶ ಮಾಡಿರ್ತಾರೆ. ಫೈನಲ್ಲಾಗಿ ಒಂದು ಜಿಸ್ಟನ್ನು ಇವರು ಸಬ್ಮಿಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರ್ದು ಎಷ್ಟು ಅನ್ನುವಂಥದ್ದು ನೆನ್ನೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ KG ಪ್ರಮೀಳಾ ವೈಫ್ ಆಫ್ DC ತಮ್ಮಣ್ಣ 4 ಗುಂಟೆ ಸರ್ವೆ ನಂಬರ್ 10 ಸರ್ವೆ ನಂಬರ್ 10/20 1 ಎಕರೆ 4 ಗುಂಟೆ ಸೇಮ್ KG ಪ್ರಮೀಳಾನೆ. ಇನ್ನು ಸರ್ವೆ ನಂಬರ್ 16/8 DT ಸಂತೋಷ್ ಸನ್ ಆಫ್ DC ತಮ್ಮಣ್ಣ 22 ಗುಂಟೆ ಸೇಮ್ ಸರ್ವೆ ನಂಬರ್ 16/24 DT ಸಂತೋಷನೇ 35 ಗುಂಟೆ. ಇನ್ನೊಂದು ಲಕ್ಷ್ಮಮ್ಮ ವೈಫ್ ಆಫ್ ಯರ್ರಪ್ಪ 1 ಗುಂಟೆ, ಸುಭಾಷ್ ಸನ್ ಆಫ್ ಕೃಷ್ಣಪ್ಪ 7 ಗುಂಟೆ, MH ಮಾಲೇಗೌಡ 11 ಗುಂಟೆ, HD ಕುಮಾರಸ್ವಾಮಿ 3 ಗುಂಟೆ 3 ಎಕರೆ 6 ಗುಂಟೆ 3 ಎಕರೆ 6 ಗುಂಟೆ. ಇನ್ನೊಂದು ಸರ್ವೆ ನಂಬರ್ 9/1 HD ಕುಮಾರಸ್ವಾಮಿ 1 ಎಕರೆ 9 ಗುಂಟೆ. ಇನ್ನೊಂದು ಸರ್ವೆ ನಂಬರು 9/11 SD ಕುಮಾರಸ್ವಾಮಿ 10 ಗುಂಟೆ. ನೆಕ್ಸ್ಟ್ ಸರ್ವೆ ನಂಬರ್ 9/4 CN ಮಂಜುನಾಥ್ ಸನ್ ಆಫ್ ಲೇಟ್ ನಂಜಪ್ಪ, ಅದೇ ಡಾಕ್ಟರ್ ಮಂಜುನಾಥ್ MP 15 ಗುಂಟೆ. ಇನ್ನೊಂದು ಕಾಳೇಗೌಡ. ಒಟ್ಟು ಇವರು ನೆನ್ನೆ ಕೊಟ್ಟಿರುವಂಥ ವರದಿ ಪ್ರಕಾರ 15 ಎಕರೆ 29 ಗುಂಟೆ ಒತ್ತುವರಿಯಾಗಿದೆ, ಕಬಳಿಸಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ರಿಪೋರ್ಟಲ್ಲಿ ಹೇಳ್ತಾರೆ. ಈ ರಿಪೋರ್ಟನ್ನು ನಾವು ತಯಾರಿ ಮಾಡಿರುವಂಥ ರಿಪೋರ್ಟ್ ಅಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ DK ಶಿವಕುಮಾರ್ ಅವರಿಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಈ 14 ಎಕರೆ ಜಾಗವನ್ನು ಒತ್ತುವರಿನ ತೆರವುಗೊಳಿಸುವಂಥದ್ದಕ್ಕೂ ಯಾವ ರೀತಿಯೂ ಸಂಬಂಧವಿಲ್ಲ. ನ್ಯಾಯಮೂರ್ತಿಗಳಾದ ಸೋಮಶೇಖರ್ ಅವರು, ಪ್ರಧಾನ ಕಾರ್ಯದರ್ಶಿ ಕಠೋರಿಯಾ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕಠೋರಿಯಾ ನಿನ್ನೆ ದಿವಸ ಕೋರ್ಟ್ ಕರೆಸಿ ಕಟ್ಟಕಟ್ಟೆ ಮೇಲೆ ನಿಲ್ಲಿಸಿ ಆ್ಯಕ್ಷನ್ ಯಾಕೆ ತಗೋತಾ ಇಲ್ಲ ಅಂತ ಹೇಳಿ ನಿಮ್ಮನ್ನು ಜೈಲು ಒಳಗಡೆ ಕಳಿಸ್ಬೇಕಾಗತ್ತೆ ಅನ್ನುವಂಥದ್ದು ವಾರ್ನಿಂಗ್ ಕೊಟ್ಟ ಮೇಲೆ ನಿನ್ನೆ ರಾಮನಗರ DC ಯಶವಂತ್ ಗುರಿಕಾರ ಯಾರು ಇದ್ದಾರಲ್ಲ ಅವರ ಟೀಮ್ ಹೋಗಿ ಜಾಗವನ್ನು ಗುರುತಿಸಿ ರೆಡ್ ಬಾವುಟಗಳನ್ನು ಹಾಕಿ ಕಲ್ಕಂಬವನ್ನು ನೆಟ್ಟು ತೆರವುಗೊಳಿಸುವಂಥ ಕಾರ್ಯಕ್ರಮನ ಶುರು ಮಾಡಿದ್ದಾರೆ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈ ಮೊನ್ನೆ ಉದ್ಭವಿತ ಆದಂಥ ವಿಚಾರ ಅಲ್ಲ. 2002ರಲ್ಲಿ ಅಲ್ಲಿ ಲೋಕಲ್ ಒಬ್ಬ ಸಂಪತ್ತು ಅನ್ನುವಂಥ ವ್ಯಕ್ತಿ ದಾಖಲೆಗಳ ಸಮೇತ
ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ದಾಖಲೆಗಳ ಸಮೇತ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು. ಲೋಕಾಯುಕ್ತ ಮತ್ತು ಸರ್ಕಾರ ನೀವೇ ಇದ್ದಿರಿ. 2004ರಲ್ಲಿ ನೀವು ಸರ್ಕಾರದ ಭಾಗವಾಗಿದ್ದಿರಿ, 2006ರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ದಿರಿ, 2008ರಲ್ಲಿ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು, ಆಮೇಲೆ ತಿರ್ಗಾ ಮತ್ತೆ 2018ರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ದಿರಿ. 2002ರಿಂದ 2025 ಅಂದರೆ ಸುಮಾರು 23 ವರ್ಷಗಳ ಕಾಲ ನಿರಂತರವಾದಂಥ ತನಿಖೆಗಳು ನಡೆದವೆ. ಯಾವ ತನಿಖೆಯಲ್ಲೂ ನೀವು ಇನ್ನೋಸೆಂಟು, ನೀವು ನಿರಪರಾಧಿ, ನಿಮಗೋದಕ್ಕೂ ಸಂಬಂಧ ಇಲ್ಲ, ನೀವು ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿದ್ದು ಕಬಳಿಸಿಲ್ಲ, ಒತ್ತುವರಿ ಮಾಡ್ಕೊಂಡಿಲ್ಲ ಅನ್ನುವಂಥ ರಿಪೋರ್ಟನ್ನು ಎಲ್ಲಾದರೂ ಒಂದಿದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ. ಇಲ್ಲ ಎಲ್ಲಾದರೂ ಡಿ ಕೆ ಶಿವಕುಮಾರ್ ಆಗಲಿ, ಡಿ ಕೆ ಸುರೇಶ್ ಆಗಲಿ, ಸಿದ್ದರಾಮಯ್ಯನವರೇ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಯಾರಾದರೂ ಮುಖಂಡರುಗಳಾಗಲಿ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ನಿಮ್ಮನ್ನು ಶಿಕ್ಷುವಂಥ ಕೆಲಸವನ್ನು ಮಾಡುವಂಥದ್ದು ಯಾವುದಾದ್ರು ದಾಖಲೆಗಳಿದ್ದರೆ ದಯಮಾಡಿ ಕೊಡಿ. ನಾನು ಒಂದು 2-3 ಪ್ರಶ್ನೆ ಕೇಳಬೇಕು ಬಿ ಜೆ ಪಿಯು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ರೀತಿಯಲ್ಲಿ ನೀವು ಬಿಂಬಿಸ್ಕೊತಿರಲ್ಲ ಮಾತಾಡುವಾಗ ಮಾಧ್ಯಮಗಳ ಮುಂದೆ ಬಂದು. ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಸುಮ್ಮನೆ ಅಪರಾಧ ಆಪಾದನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮೈಗೂಡಿಸ್ಕೊಂಡಿದ್ದೀರಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ವಿಚಾರದಲ್ಲಿ 14 ಸೈಟ್ಗಳನ್ನು ಪಡೆದಿರುವಂಥ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಯಾವ್ಯಾವ ಪದಗಳನ್ನು ಉಪಯೋಗಿಸಿದ್ರೆ ನೀವು? ಇಡೀ ದೇಶದಲ್ಲಿ ನ್ಯೂಸ್ ಆಯಿತು. ಎಲ್ಲ ಇಂಗ್ಲೀಷ್ ಚಾನೆಲ್ಗಳು ಕಳೆದ 6 ತಿಂಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವರನ್ನು ಎಷ್ಟರ ಮಟ್ಟಿಗೆ ಕೊಲೆ ಮಾಡಬೇಕು ಅಷ್ಟು ಕೊಲೆಯನ್ನು ಮಾಡಿ ಆಯಿತು. 14 ಸೈಟ್ಗಳನ್ನು ಕಬಳಿಸಿರುವಂಥದ್ದಲ್ಲ, ಪರ್ಯಾಯವಾಗಿ ಪರಿಹಾರ ಕೊಟ್ಟಿದ್ದನ್ನೇ ಭಾಳ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ನಿಮ್ಮ ಆಸೆಯನ್ನು ತೀರಿಸ್ಕೊಂಡ್ರಿ. ಕೊಟ್ಟಿದ್ದು ನೀವೇನೆ, ಬರೀ ಇರಲಿ. ನಿಮ್ಗೇನಾದರೂ ಕಿಂಚತ್ತ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ, ಕರ್ನಾಟಕದ ಭೂಮಿ, ಜಲ, ಭಾಷೆ ಬಗ್ಗೆ ಏನಾದರೂ ಸ್ವಲ್ಪ ಏನಾದರೂ ಇದ್ದರೆ ಆರ್ ಅಶೋಕ್ ಯಾಕೆ ಮಾತಾಡಲಿಲ್ಲ? ವಿಜೇಂದ್ರ ಯಾಕೆ ಮಾತಾಡ್ತಾ ಇಲ್ಲ? ಆ ಸಿ ಟಿ ರವಿನವನೇ ಯಾಕೆ ಮಾತಾಡ್ತಾ ಇಲ್ಲ? ಆ ಛಲವಾದಿ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಖಂಡಿಸುವಂಥ ಕೆಲಸವನ್ನು, ಅಲ್ಲಿ ಕಾನೂನಾತ್ಮಕವಾಗಿ ಏನು ನಡಿಬೇಕು ಅದು ನಡೀಲಿ ಎನ್ನುವಂಥ ಒಂದು ಪದ ನಿಮ್ಮ ಬಾಯಲ್ಲಿ ಬರಲಿವಲ್ರಿ? ನಿಮ್ಮ ಬಾಯಲ್ಲಿ ಬರಲಿಲ್ವಲ್ಲ? 14 ಎಕರೆ ಜಾಗ ಸರ್ಕಾರದ ಜಮೀನು. ಅಲ್ಲಿನ ಹಂದಿನ ಸಿದ್ದಪ್ಪ ಅಸಿಸ್ಟೆಂಟ್ ಕಮಿಷನರು ಕೊಟ್ಟಿರುವಂಥ ವರದಿ ಪ್ರಕಾರ 65 ಎಕರೆ ಜಾಗ ಕಬಳಿಕೆ ಆಗಿದೆ ಅಂತ. ಅದರಲ್ಲಿ ಅವರು ಹೇಳೋ ಪ್ರಕಾರ 2011ರಲ್ಲಿ ಅದು ವ್ಯಾಲ್ಯೂಯೇಷನ್ನು 130 ಕೋಟಿ ಅಂತ. ಇದು ನ್ಯಾಷನಲ್ ಹೈವೇ 275 ಎಕ್ಸ್ಪ್ರೆಸ್ ವೇ ಪಕ್ಕಕ್ಕೆ ಅಂಟ್ಕೊಂಡಿರುವಂಥ ಜಮೀನು. ನೀವು ತುಟಿನೇ ಬಿಚ್ತಾ ಇಲ್ಲ. ಕುಮಾರಸ್ವಾಮಿಯವ್ರನ್ನ ಪಾಪ ಮಾಧ್ಯಮದವರು ಕೇಳಿದ್ರೆ ಇದೆಲ್ಲ ಕಾಂಗ್ರೆಸ್ನವ್ರ ಷಡ್ಯಂತ್ರ, ಡಿ ಕೆ ಶಿವಕುಮಾರ್ ಅಷ್ಟೇ ಷಡ್ಯಂತ್ರ. ಏನು ರೀ, ನೀವು 2 ಸರಿ ಮುಖ್ಯಮಂತ್ರಿಗಳಾಗಿದ್ರಿ, ಆದ ಯೂನಿಯನ್ ಮಿನಿಸ್ಟ್ರಿ ಇದ್ರಿ, ನೀವು ಏನನ್ನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ನೀವು ಆಪಾದನೆ ವಹಿಸುವಂಥ ಕೆಲಸವನ್ನು ಮಾಡಿದ್ರೆ ದಯಮಾಡಿ ಹೇಳಿ ಸ್ವಾಮಿ, ಎಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ? ಕೋರ್ಟ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾವ್ರ? ಕಂಟೆಂಪ್ಟ್ ಮೂವ್ ಮಾಡಿ ಒಳಗಡೆ ಆಗ್ತೀನಿ ಅಂತ ಅಂದಮೇಲೆ ಇವ್ರು ಹೋಗಿ ಅಕ್ವಿಜಿಷನ್ನ ಪ್ರೋಸೆಸ್ನ ವಾಪಸ್ ತಗೊಳ್ಳೋಂಥ ಕೆಲಸವನ್ನು ಅಧಿಕಾರಿಗಳು ವರ್ಗ ಮಾಡ್ತಾ ಇದೆಯಲ್ಲ, ಏನು ಮಾಡ್ತಾಯಿದ್ವಿ? ಗವರ್ನರ್ಗೆ ಕೋರ್ಟ್ ಆದೇಶದ ಮೇರೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿತ್ತು 2023ರಲ್ಲಿ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಭಾಳ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಹೌದು, ಒತ್ತುವರಿ ಆಗಿದೆ, ಕುಮಾರಸ್ವಾಮಿಯವರು ಇಷ್ಟು ಎಕರೆ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರ ರಿಲೇಟಿವ್ಸು ಸೇರಿ ಒಟ್ಟು 14 ಎಕರೆ 4 ಕುಂಟೆ ಜಾಗವನ್ನು ಕಬಳಿಸಿದ್ದಾರೆ, ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರೆ ಅಂತ ಮಾಹಿತಿ ನೀಡಿ ಆದಮೇಲೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಇಂಥವ್ರಿಗೂ ಮಾಡೋಕ್ಕಾಗಲ್ಲ. ಯಾಕಂದರೆ ಈಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯೂನಿಯನ್ ಗೌರ್ಮೆಂಟ್. ಫಾದರ್ ವಾಸ್ ಪ್ರೈಮ್ ಮಿನಿಸ್ಟರ್, he himself was 2 times chief minister, and he is presently union minister holding 2 important portfolios. He is very, very important person to BJP. That is why BJP is not taking any action. SIT ಅವರು ಗವರ್ನರ್ಗೆ ಒಂದು ಪತ್ರ ಬರೀತಾರೆ, 3 ಸರಿ ಪತ್ರ ಬರೆದವ್ರೆ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ 3 ಬಾರಿ ಪತ್ರ ಬರೆದವ್ರೆ. ಈ ಗವರ್ನರ್ ಕೆಲಸ ಮಾಡ್ತಾವ್ರ, ಇಲ್ಲ ಬಿ ಜೆ ಪಿ ಪಕ್ಷದ ವಕ್ತಾರರ ರೀತಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ? ಬಿ ಜೆ ಪಿಯವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡುವಂಥದ್ದು ಮಾತ್ರ ಸೀಮಿತ ಆಗಿರುವಂಥ ಒಬ್ಬ ಗವರ್ನರ್ ಹುದ್ದೆಯನ್ನು ಅಲಂಕರಿಸಿರುವಂಥರ
ಸಿದ್ದರಾಮಯ್ಯನವ್ರ ವಿಚಾರವಾಗಿ ಯಾವನೋ ಅಬ್ಬೆಪಾರಿ ದಾರೆಗೆ ಹೋಗೋನೋ ಲೆಟರ್ ಬರೆದ್ರೆ ಇಮಿಡಿಯೇಟಾಗಿ ಪರ್ಮಿಷನ್ ಕೊಡ್ತೀರಿ ಪ್ರಾಸಿಕ್ಯೂಷನ್ಗೆ. ಹಾಲಿ ಚೀಫ್ ಮಿನಿಸ್ಟರ್ಗೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೇಸ್ಡ್ ಆನ್ ದಿ ಹೈಕೋರ್ಟ್ ಡೈರೆಕ್ಷನ್. ಹೈಕೋರ್ಟೇ ಕೇಳ್ದಂಗೆ ಪ್ರಾಸಿಕ್ಯೂಷನ್ಗೆ 3 ಸರಿ ಅನುಮತಿ ಕೇಳಿದ್ರು, ಅನುಮತಿ ಕೊಡಲಿಲ್ವಲ್ಲ ನೀವು. ಅಂದರೆ ಯಾರನ್ನ ನೀವು ಕಾಪಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಕೊಡಬೇಕಲ್ವ. ನಾವೇನು ಹೇಳಿರೆ ಓಹೋ ಷಡ್ಯಂತ್ರ ಹೆಂಗೆ ಸ್ವಾಮಿ ಹೇಳಿ. ಈಗ ನಾನು ನಿಜಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಇದಕ್ಕೆ ನಾನೇ ಷಡ್ಯಂತ್ರ ಮಾಡ್ತಾ ಇದ್ದೀನ? ನಾನು ಒಬ್ಬ ವಕ್ತಾರ, ನನ್ನ ಜವಾಬ್ದಾರಿ, ನನ್ನ ಪಕ್ಷದ ಡೈರೆಕ್ಷನ್ಸ್ ಇದೆ, ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಲಕ್ಷ್ಮಣ್ ಈಸ್ ಬ್ಯಾಡ ಅಗೇನ್ಸ್ಟ್ JDS ಅಂತನ ಅರ್ಥ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಅರ್ಥ ಮಾಡ್ಕೊಂಡು ಹೇಳಿ ಸ್ವಾಮಿ. 14 ಎಕರೆ ಜಾಗ ಹೇಳಿ ಕುಮಾರಸ್ವಾಮಿ ಅವರೇ, ನೀವೇ ಪತ್ರ ಬರೆದಿದ್ದೀರಿ.